ಕೊಗ್ರೆಯಲ್ಲಿ ಆ ಹುಡುಗಿ ಬಸ್ಸಿಗಟ್ಟೆವಳು ಹ್ಮ್ ಗೆಸ್ಟ್ ಟೀಚರ್ ಆಗಿ ಕೊಗ್ರೆಗೆ ಹೋಗ್ತಾ ಇದ್ಲು. ಹ್ಮ್ 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 ಆಕ್ಚುಲಿ ನಾನು ಇಲ್ಲಿ ಚೇರ್ಮನ್ ಹ್ಮ್ ಇದು ಬಸ್ಸಿಗಟ್ಟೆಗ. ಓಕೆ. ಬಟ್ ನಾವೆಲ್ಲ ಮುಂದಿನ ಮಾಡಿದ್ವಿ. ಬಟ್ ನೋಡೋತ್ತಿಗೆ ಒನ್ ವೇ ಲವ್ ಸರ್. ಒನ್ ವೇ ಅಂತಾರೆ, ಹ್ಮ್ ಇಬ್ರು ಲವ್ ಮಾಡಿದ್ರು ಅಂತಾರೆ, ಅವಳೇನ ರಿಜೆಕ್ಟ್ ಮಾಡಿದ್ರು ಅಂತಾರೆ, ಪಕ್ಕಾ ಗೊತ್ತಿಲ್ಲ. ಹ್ಮ್ 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 ಬಟ್ ಇದೆಲ್ಲ ಏನಾಗಿಲ್ಲ, ರೇಪ್ ಅಟೆಂಪ್ಟ್ ಎಲ್ಲ ಏನಾಗಿಲ್ಲ. ಹ್ಮ್ ದ್ವೇಷಕ್ಕೆ ಹೊಡೆದಿದ್ದಾನೆ ರಾಡಲ್ಲಿ. ಹ್ಮ್ ಬಟ್ ಕೊಲ್ಲೋ ಇನ್ಸೆಂಟ್ ಇತ್ತ ಏನೋ ಗೊತ್ತಿಲ್ಲ. ಹ್ಮ್ ಬಟ್ ಅಷ್ಟೊತ್ತಿಗೆ ಊರ್ನವರೆಲ್ಲ ಹೋದಾಗ ನಾವು ಹೋಗಿದ್ವಿ. ಓಡೋಗ್ಬಿಟ್ಟಿದ್ದಾನೆ. ಮೊನ್ನೆ ನೈಟ್ ಅರೆಸ್ಟ್ ಮಾಡಿದ್ರು ಅವನ್ನ. ಹ್ಮ್ 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 ನೈಟ್ ಅರೆಸ್ಟ್ ಮಾಡ್ಬಿಟ್ಟು ಅವ್ನು ಒಪ್ಕೊಂಡಿದ್ದಾನೆ. ಸಂಬಂಧಿನ ಅವನು ಅವ್ರಿಗೆ? ಯಾರು ಸಂಬಂಧಿಕ ಫ್ಯಾಮಿಲಿ. ಓಕೆ ಓಕೆ. ಆ ಹುಡುಗಿದು ಮಾವನ ಮಗನೇ ಏನೋ ಆಗ್ತಾನಂತೆ. ಹ್ಮ್ 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 ಬಟ್ ಇವ್ರು ಪೊಲೀಸರು ತಕ್ಷಣ ಸ್ಪಂದಿಸಿದ್ದಾರೆ. ಹ್ಮ್ ಹ್ಮ್ ಫಸ್ಟ್ ಪೊಲೀಸರು ನಾನೇ ಫೋನ್ ಮಾಡಿದ್ದು. ಹ್ಮ್ ಇಮಿಡಿಯೇಟ್ ಸ್ಪಂದಿಸಿದ್ದಾರೆ, ಇದು ಮಾಡಿದ್ದಾರೆ, ತೊಂದರೆ ಇಲ್ಲ. ಹ್ಮ್ ಬಟ್ ಅದೇ ಹುಡುಗಿ ಈಗ ಶಿವಮೊಗ್ಗದಲ್ಲಿ ಔಟ್ ಆಫ್ ಡೇಂಜರ್ ಅಂತಿದ್ದಾರೆ, ತಲೆಗೆ ಹೊಡೆತ ಬಿದ್ದಿದೆ. ಹ್ಮ್ ಬಟ್ ಅದೇ ಪಾಗಲ್ ಪ್ರೇಮಿ ಅನ್ಬೋದೇನ. ಓ ಆ ಥರ. ಒಟ್ಟು ಅಂದ್ರೆ ಮೇಲ್ನೋಟಕ್ಕಲ್ಲಿ ಅವನು ಕೊಲ್ಬೇಕು ಅನ್ನೋ ಇಂಟೆನ್ಷನ್ ಕಾಣಿಸ್ತಾ ಇದೆ ಹಾಗಾದ್ರೆ ಅಂತ ಆ ಥರ. ಅಂದ್ರೆ ಅವಳನ್ನೇನ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಬಿಟ್ರೆ ಬೇರೆ ರೀತಿದು ಯಾವ್ದು ಇಲ್ಲ ಅವನಿಗೆ. ಹ್ಮ್ 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 ಇಲ್ಲೇ ಓಡಾಡ್ತಿದ್ದವನು ಅವನು. ಹ್ಮ್ ಹುಡುಗನ ನೀವು ನೋಡಿದ್ದೀರಾ? ಇಲ್ಲ, ಒಂದು ಅವನು 8th ತನಕ ಇಲ್ಲೇ ಓದಿರೋದು, ಅವ್ರ ಮನೆಯಿಂದಾನೆ ಓಡಾಡಿದ್ದ. ಹ್ಮ್ ಆಮೇಲೆ ಇದಂತೆ ಹ್ಮ್ ಹ್ಮ್ ಅಷ್ಟು ಗೊತ್ತಿಲ್ಲ, ಪರವಾಗಿಲ್ಲ ಹುಡುಗ. ಹ್ಮ್ ಹ್ಮ್ ಅಲ್ಲ ಬಟ್ ಅಂದ್ರೆ ಅರೆಸ್ಟ್ ಮಾಡಿದ್ದಾರೆ. ಮಾಡಿ ಈಗ ಏನೇ ಆದ್ರೂ ಅವ್ನು ಅಟೆಂಪ್ಟ್ ಮಾಡೋದು ತಪ್ಪೇ ಅಲ್ವಾ? ತಪ್ಪು ತಪ್ಪೇನೆ. ಹ್ಮ್ ಹ್ಮ್ ಅದೇ ಅಲ್ಲ, ನೀವು ಹುಡುಗನ ಹತ್ತಿರದಿಂದ ಗಮನಿಸಿದ್ದೀರಾ ಅಂತ ನಿಮ್ಮ ಗಮನಕ್ಕೆ? ಹುಡುಗ ಅಷ್ಟ ಪರಿಚಯ ಏನಿಲ್ಲ ಸರ್ ನಮಗೆ. ಓಕೆ ಓಕೆ. ಅಲ್ಲ ಅಂತಂದ್ರೆ ಹುಡುಗ ಹೇಗೆ ಅನ್ನೋ ತರ ಬಿಹೇವಿಯರ್ಗಳಲ್ಲಿ ಸೊ ನಿಮ್ಮ ಅಂದ್ರೆ ಗಮನಕ್ಕೆ? ಊರೇ ಬೇರೆ, ಒಂದು ಊರು ಬೇರೆ. ಮುಂಚೆ ಇಲ್ಲೇ ಇದ್ದ ಹಾಗಾದ್ರೆ? ಅಂದ್ರೆ 8th ವರೆಗೆ ಇಲ್ಲಿ ಓದಿದ್ದಾನೆ. ಓಕೆ ಓಕೆ. ಅದನ್ನ ಇಲ್ಲಿ ನನ್ನ ಸ್ನೇಹಿತರು ಮಾಸ್ಟರ್ ಇದ್ದು, ಅವ್ನ ಸ್ಟೂಡೆಂಟ್ ಇಲ್ಲಿ ಹೋಗಿದ್ದೆ 8th ವರೆಗೆ ಅಂತ. ಹ್ಮ್ 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 ಓಕೆ ಬಟ್ ಅದೇ ನಮ್ಗೆ ಏನಪ್ಪಾ ಅಂದ್ರೆ ನಮ್ಮೂರಲ್ಲಿ ಈ ತರ ಘಟನೆ ಫಸ್ಟ್ ಟೈಮ್. ನಾವು ಅದನ್ನ ತೀವ್ರವಾಗಿ ಖಂಡಿಸ್ತೀವಿ, ಅದ್ರಲ್ಲಿ ಏನಿದಿಲ್ಲ. ಓಕೆ. ಅದೇ ಯಾರದೇ ಮನೆ ಹೆಣ್ಮಕ್ಳು ಅಷ್ಟೇ, ಅಂದ್ರೆ ಎಲ್ರ ಮನೆ ಹೆಣ್ಮಕ್ಳು ಅಷ್ಟೇ. ಯಾರಿಗೆ ಅನ್ಯಾಯ ಆದ್ರೂ ಅನ್ಯಾಯನೇ. ಅನ್ಯಾಯನೇ. ಏನೇ ಇದ್ರು ಅಂದ್ರೆ ಫ್ಯಾಮಿಲಿ ಅವ್ರ ಹತ್ರನೇ ಏನೇ ಇದ್ರು ಓಕೆ. ಹ್ಮ್ ರಸ್ತೆ ಬಂದಾಗ ಏನಾಗುತ್ತಂದ್ರೆ ಇವನನ್ನ ನೋಡಿ ಇನ್ನೊಬ್ಬ ಇದ್ ಮಾಡ್ತಾನೆ, ಅವನನ್ನ ನೋಡಿ. ಹೌದೌದೌದು. ಅಲ್ಲ ಈಗ ನೋಡಿ, ಅದು ಮನೆ ಬಾಗಿಲು ದಾಟಿ ಹೊರಗಡೆ ಬಂದಿರೋದ್ರಿಂದಾನೇ ಇವತ್ತು ಸ್ಟೇಟ್ ಲೆವೆಲ್ ಅಲ್ಲಿ ನ್ಯೂಸ್ ಆಗ್ತಿರೋದು. ಈಗ ಮನೆ ಬಾಗಿಲು ಒಳಗಡೆ ಇಂತ ಸಾಕಷ್ಟು ಪ್ರಕರಣಗಳಾಗ್ತವೆ. ಗಂಡ ಹೆಂಡತಿ ಜಗಳ ಆಗ್ತವೆ, ಅಣ್ಣ ತಮ್ಮಂದಿರ ಜಗಳ ಆಗುತ್ತೆ. ಸೊ ಅದು ಸಹಜವಾಗಿ ಇರುತ್ತೆ. ಸೊ ಅದು ಅಲ್ಲೇನೆ ಮುಗ್ದೋಗ್ಬಿಟ್ಟಿರುತ್ತೆ. ಸೊ ಆ ಬಾಗಿಲು ದಾಟಿ ಯಾವತ್ತು ಬರುತ್ತೋ ಅದು ಸಮಸ್ಯೆ ಆಗುತ್ತೆ. ಈಗ ನಮ್ಮಲ್ಲಿ ಏನಾಗುತ್ತೆ ಸರ್, ಹಳ್ಳಿ ಈಗ ಆಕ್ಚುಲಿ ಒಂದು ಟೂರಿಸ್ಟ್ ಹುಡುಗಿನೇ ಬರ್ಲಿ ಅಥವಾ ಯಾವ್ದೋ ಒಂದು ಟ್ಯೂಷನ್ ಹೋಗಿದ್ ಹುಡುಗಿನಾಗ್ಲಿ, ರಾತ್ರಿ 10 ಗಂಟೆ ಆದ್ರೆ ಅವ್ಳು ಧೈರ್ಯವಾಗಿ, ಇಲ್ಲೆಲ್ಲ ಹಳ್ಳಿ ಮನೆ, ಧೈರ್ಯವಾಗಿ ನಡ್ಕೊಂಡು ಹೋಗ್ತಿದ್ಲು. ಯಾಕಂದ್ರೆ ನಮ್ಮೂರಲ್ಲಿ ಅಷ್ಟು ಸೇಫ್ಟಿ ಇದೆ, ಊರು ಒಗ್ಗಟ್ಟಿದೆ, ಚೆನ್ನಾಗಿದೆ. ಬಟ್ ಈ ಇನ್ಸಿಡೆಂಟ್ ಇಂದ ಅವರಲ್ಲೆಲ್ಲ ಭಯಭೀತರಾಗಂತ ಒಂದು ಪ್ರಸಂಗ ಆಗುತ್ತೆ. ಏನಾಗುತ್ತೆ ನಮ್ಮೂರಲ್ಲಿ ಈ ತರ ಆಯ್ತು, ಎಲ್ಲ ಟಿವಿಲಿ ಕೇಳ್ತಿದ್ವಿ, ಪೇಪರ್ ಓದ್ತಿದ್ವಿ, ಇದೇ ನಮ್ಮೂರಲ್ಲಿ ಆಯ್ತಲ್ಲ ಅಂತೇಳಿ. ಹಾಗಾಗಿ ಇಡೀ ಊರಲ್ಲಿ ಎಲ್ಲ ಪಕ್ಷ ಭೇದ ಮಾಡಿಸ್ಬಿಟ್ಟು ಎಲ್ಲರೂ ಸಾರ್ವಜನಿಕ ಖಂಡಿಸಿದೀವಿ, ಇದ್ ಮಾಡಿದೀವಿ. ನಾವು ಸ್ವಲ್ಪ ಎಲ್ಲ ಡಿಪಾರ್ಟ್ಮೆಂಟ್ ಮೇಲೆ ಎಲ್ಲ ಒತ್ತಡ ಹಾಕಿದ್ವಿ, ನಮ್ಮ ಶಾಸಕರು ಒತ್ತಡ ಹಾಕಿದ್ರು, ಇಮಿಡಿಯೇಟ್ ಅರೆಸ್ಟ್ ಮಾಡಲೇಬೇಕು, ಹುಡುಕ್ಲೇಬೇಕು ಅಂತ. ರಾತ್ರಿ ವಿತಿನ್ 12 hours ಒಳಗೆ ಹುಡುಕಿ ಆಗಿದೆ ಆರೋಪಿನ. ಹುಡುಕಿ ಕಸ್ಟಡಿ ತಗೊಂಡಿದ್ದಾರೆ ಸರ್. ವಾಸ್ತವ ಆಕ್ಚುಲಿ ರೇಪ್ ಆಗಿಲ್ಲ, ರೇಪ್ ಅಟೆಂಪ್ಟ್ ಆಗಿಲ್ಲ. ಅವನ ಇಂಟೆನ್ಷನ್ ಏನಂದ್ರೆ ಅವ್ಳನ್ನ ಮುಗಿಸ್ಬಿಡ್ಬೇಕು ಅಂತ.